ಇದಕ್ಕೆ ಹೊರಗಡೆ ಬರೋದು ಬೇಡ ಅಂತ ಎಷ್ಟು ಸಲ ಹೇಳ್ತೀನಿ. ನನ್ನ ಮಾತನ್ನೇ ಕೇಳೋದಿಲ್ಲ ಈ ಚಿನ್ನ ಮರಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಬಿಲ್ ಎಲ್ಲಿ ಪೇ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಹೇಳ್ತೀರಾ? ಹೇ ಇಲ್ಲಿ ನೋಡ್ರು, ವಾಶ್ ಕೌಂಟ್ರ್ ಹತ್ರ ಬಂದ್ಬಿಟ್ಟು ಬಿಲ್ ಕೌಂಟ್ರ್ ಕೇಳ್ತಾವನೆ. ನೀವೆಲ್ಲರೂ ಹೋಟೆಲ್ಗೆ ಯಾಕೆ ಬರ್ತೀರಿ? ಊಟ ಮಾಡೋದಕ್ಕ ಅಥವಾ ಹೆಣ್ಮಕ್ಳ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕ? ಸಾರಿ ಸಾರಿ ಸಾರಿ, ನನ್ನ ಚಿನ್ನು ಮರಿ ಕೈ ಮುಟ್ಟಿದವರು ಈ ಕೈಗಳಲ್ಲ, ಇವರಿಬ್ರು ಅಲ್ವಾ, ನೀವಿಬ್ರು. ಎಕ್ಸ್ಕ್ಯೂಸ್ ಮೀ. ಅಪ್ಪ, ಅಮ್ಮ ಬಂದಿಲ್ವಲ್ಲ? ಇಲ್ಲ ಮಗಳೇ, ನಿನಗೆ ಗೊತ್ತಲ್ಲ, ಮನೇಲಿ ಅವಳ ಕೈ ತುಂಬಾ ಕೆಲಸ ಇರುತ್ತೆ. ಭಾವನಾ, ಖುಷಿ ನೋಡು ಎಷ್ಟು ಸಂತೋಷವಾಗಿ ಆಡ್ತಾ ಇದ್ದಾಳೆ. ಹೌದಪ್ಪ. ಕಾರಣ ಗೊತ್ತಾ? ಸಿದ್ದು ಬಂದಿರೋದಕ್ಕೆ ಅವಳು ಅಷ್ಟು ಖುಷಿಯಾಗಿರೋದು. ನೆನೆ ರಾತ್ರಿ ನಿದ್ದೆನೇ ಮಾಡಿಲ್ಲ. ಬೆಳಗ್ಗೆ ಅಪ್ಪ ಅಮ್ಮ ಸ್ಕೂಲಿಗೆ ಬರ್ತಾರೆ ಅಂತ ಎಷ್ಟು ಸಲ ಹೇಳಿದ್ಲು ಗೊತ್ತಾ? ಮಕ್ಕಳಿಗೆ ಅಪ್ಪ ಅಮ್ಮ ಇಬ್ಬರು ಪ್ರೀತಿನೂ ಬೇಕಮ್ಮ. ಅಪ್ಪ. ಹೌದು ಮಗಳೇ, ನಿನ್ ಖುಷಿ ಸಂತೋಷಕ್ಕಾದ್ರೂ ಸಿದ್ದು ನಾವು ಒಪ್ಕೋಬೇಕು. ಅಪ್ಪ, ನೀವೇನ್ ಹೇಳ್ತಿದ್ದೀರಾ? ಮಗಳೇ, ಹೌದು, ಸಿದ್ದು ಅವರು ನಿನ್ ಕುತ್ತಿಗೆಗೆ ನಿನಗೆ ಗೊತ್ತಿಲ್ಲದ ತಾಳಿ ಕಟ್ಟಿದ್ದಾರೆ. ಅದು ತಪ್ಪು ಆಗೋಯ್ತು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಎಷ್ಟು ದಿನ ಅಂತ ಸಾಧಿಸ್ತೀಯಮ್ಮ? ಅದೊಂದು ಬಿಟ್ಟು ಸಿದ್ದು ಏನ್ ತಪ್ಪು ಮಾಡಿದ್ದಾರೆ? ಅದು ನಿಮ್ ಮನೆ ವಿಷಯದಲ್ಲಾಗ್ಲಿ, ನಿನ್ನ ಕೆಲಸದ ವಿಷಯದಲ್ಲಾಗ್ಲಿ, ಮಗು ವಿಷಯದಲ್ಲಾಗ್ಲಿ ಒಂದು ಚೂರು ತೊಂದರೆ ಆಯ್ತು ಅಂದ್ರೆ ನಿನ್ ಸಹಾಯ ಮಾಡೋದಕ್ಕೆ ಬೆನ್ನಿಂದ ನಿಂತಿರ್ತಾರೆ. ಸಿದ್ದುಗಿರೋ ಒಳ್ಳೆ ಗುಣದಲ್ಲಿ ಕಾಲು ಭಾಗ ನಮ್ಮನೆ ಗಂಡು ಮಕ್ಕಳಿಗಿದ್ದಿದ್ರೆ ನಾನು ಇನ್ನೂ ಸಂತೋಷ ಪಡ್ತಾ ಇದ್ದೆಮ್ಮ. ನಾನು ನಿಮ್ಮಮ್ಮ ಪ್ರೀತಿ ಮಾಡೇ ಮದುವೆ ಮಾಡ್ಕೊಂಡಿದ್ದು. ನಿಮ್ಮಮ್ಮನ ಮನೆ ಕಡೆಯವ್ರಿಗೆ ನನ್ ಕಂಡ್ರೆ ಇಷ್ಟ ಇರಲಿಲ್ಲ. ಅವಳು ಕುತ್ತಿಗೆ ತಾಳಿ ಬೀಳೋ ತನಕ ನನಗೊಂಥರ ಭಯ ಆತಂಕ ಇತ್ತು, ನಮ್ಮಿಬ್ಬರನ್ನು ಎಲ್ಲಿ ದೂರ ಮಾಡ್ಬಿಡ್ತಾರೋ ಅಂತ. ಅದೇ ಭಯ ಸಿದ್ದುಗೂ ಕಾಡಿದೆ. ಅದಕ್ಕೆ ನಿನಗೆ ಗೊತ್ತಿಲ್ಲದಾಗ ತಾಳಿ ಕಟ್ಬಿಟ್ಟಿದೆ. ಆದ್ರೆ ಹಿಂದಿನ ಉದ್ದೇಶ ಅರ್ಥ ಮಾಡ್ಕೋಬೇಕಮ್ಮ.
ನಿನಗೇನಾದರೂ ಕೆಟ್ಟದ್ದು ಬಯಸ್ಬೇಕಂತ ಅಂದಿದ್ರೆ ತಾಳಿ ಕಟ್ಟೋ ಅಗತ್ಯ ಇರಲಿಲ್ಲ. ಇಷ್ಟು ದಿನ ಅವ್ರ ಜೊತೆ ಇದೆಯಾ, ಮನೆಯಲ್ಲಿ ಯಾವತ್ತಾದರೂ ಒಂದು ದಿನ ನಿನ್ನ ಹತ್ರ ಕೆಟ್ಟದಾಗ ನಡ್ಕೊಂಡಿದ್ದಾರೆ? ಇದರಿಂದನೇ ಅವ್ರ ಗುಣ ಎಂಥದ್ದು ಅಂತ ನಿನಗೆ ಅರ್ಥ ಆಗಬೇಕು ಮಗಳೇ. ಇನ್ನೊಂದು ವಿಷಯ, ನಾವು ಪ್ರೀತಿ ಮಾಡ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬೇರೆ ಮಗುನ ತನ್ನ ಮಗು ಅಂತ ಯಾರು ಭಾವಿಸ್ತಾರೆ? ಆದರೆ ಸಿದ್ದು ಖುಷಿನ ತನ್ನ ಮಗುವನ್ನು ಹಾಗೆ ನೋಡ್ಕೊತಾ ಇದ್ದಾರೆ. ದೊಡ್ಡ ಗುಣ ಮಗಳೇ, ದೊಡ್ಡ ಗುಣ. ಸಂಬಂಧಗಳಿಗೆ ಬೆಲೆನೇ ಕೊಡದೇ ಇರೋ ಈ ಕಾಲದಲ್ಲಿ ಸಿದ್ದು ತನ್ನ ಪ್ರೀತಿಗೋಸ್ಕರ, ಸಂಬಂಧ ಉಳಿಸ್ಕೊಳ್ಳೋಕ್ಕೋಸ್ಕರ ಪಡ್ತಾ ಇರೋ ಕಷ್ಟ ನೋಡಿದ್ರೆ ಪಾಪ ಅನ್ಸುತ್ತಮ್ಮ. ನಿನ್ನ ನಿಜವಾಗ್ಲೂ ಎಷ್ಟು ಪ್ರೀತಿಸ್ತಾರೆ ಗೊತ್ತಾ ಮಗಳೇ? ಇದನ್ನೆಲ್ಲ ನೀನು ನೋಡು, ಯೋಚನೆ ಮಾಡು. ಆ ಪ್ರೀತಿನ ನೀನು ತೋರ್ಸೋದಿಕ್ಕೆ ಇದಕ್ಕಿಂತ ಅವ್ರಿಗೆ ಏನ್ ಮಾಡ್ಬೇಕು? ನಿಜ ಹೇಳ್ತೀನಿ ಮಗಳೇ, ನಾವೇ ಹುಡುಕಿ ನಿನಗೆ ಒಬ್ಬ ವರನ್ ತಂದಿದ್ರೆ ಇಷ್ಟು ಪ್ರೀತಿ ಮಾಡೋನ್ ಸಿಗ್ತಾ ಇರ್ಲಿಲ್ಲ. ಕಾಲ ಓಡುತ್ತಮ್ಮ, ಕಳೆದೋದ್ ಸಮಯ ಮತ್ತೆ ಸಿಗಲ್ಲ. ನೀನೆಲ್ಲ ತಿಳ್ಕೊಂಡಿರೋ, ಇನ್ನೊಂದ್ಸಲ ನಿಧಾನವಾಗಿ ಯೋಚನೆ ಮಾಡೋ ಮಗಳೇ. ಆಗಿದ್ದಾಗೋಯ್ತು, ಪುಟ ತಿರುಗಿಸ್ಬೇಕು. ಸಮಯ ತಗೋ, ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ ಮಗಳೇ. ಇದೇ ನಿಮ್ 3 ಜನಕ್ಕೂ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರ್ತಿ ಯಾವ್ದಾದ್ರು ಹೆಣ್ಣು ಮಕ್ಕಳ ಜೊತೆ ಈ ಥರ ಮಿಸ್ಬಿಹೇವ್ ಮಾಡೋದು ಕಂಡು ಬಂದ್ರೆ ಭೂಮಿ ಮೇಲೆ ನಿಮ್ಮ ಗುರುತನ್ನ ನಾನು ಹೊಡೆಸ್ ಹಾಕ್ಬಿಡ್ತೀನಿ. You'll be gone. Father,
ನೀವಾಗಲೇ ಹೊರಟ್ರಿ ಅಂತ ಅನ್ಕೊಂಡಲ್ಲ, ಯಾಕೆಲ್ಲೇ ಇದ್ದೀರಿ? ನನ್ನ ಫಾಲೋ ಮಾಡ್ತಾ ಇದ್ದೀರಾ? ಅದು ಅರ್ಜುನ್. ನೀವೇನು ಹೇಳೋ ಪ್ರಯತ್ನ ಪಡ್ತಿದ್ದೀರಿ ಅಂತ ನನಗೆ ಗೊತ್ತು ಫಾದರ್. ಆದರೆ ಅವನು ನನ್ನ ಹೆಂಡತಿ ಅಣ್ಣ, ನಾನೇ ಅವನ ಜೊತೆ ಇದ್ದಿದ್ದ ವ್ಯಕ್ತಿ ಅಂತ ಅವನು ಗೊತ್ತಿಲ್ಲ ಫಾದರ್. ಆದರೆ ಅವನೇ ಅರ್ಜುನ್ ಅನ್ನೋ ವಿಷಯ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ ವಿಷಯನ ನೀವು ಅವ್ರಿಗೆಲ್ಲ ತಿಳಿಸೋ ಪ್ರಯತ್ನ ಮಾಡ್ತಿದ್ರೆ ಪರಿಣಾಮ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ ಅಲ್ಲ. ಪ್ಲೀಸ್ ಫಾದರ್, ನನ್ನ ಮತ್ತೆ ಆ ಅಜಯ್ ಅಂತ ಮಾಡಬೇಡಿ. ಬೈ ದ ವೇ, ಅವ್ರಿಗೆ ಯಾರಿಗೂ ಕಾಣಿಸ್ಕೊಳ್ದೇ ಇರೋ ಹಂಗೆ ಹೋಗ್ಬೇಕು. ಹೌದಾ? ಇಷ್ಟೊತ್ತು ತನಕ ಎಲ್ಲಿಗ್ರಿ ಹೋಗಿದ್ರಿ? ಕಾಯ್ದು ಕಾಯ್ದು ಸಾಕಾಯ್ತು. ಬಿಸ್ನೆಸ್ ಕಾಲ್ ಚಿನ್ನ ಮರಿ, ಬೇಗ ತಾನೇ ಮುಗಿಸ್ಕೊಂಡ್ ಬರ್ತಾ ಇದ್ದೀನಿ. ಸರಿ ಸರಿ, ಊಟ ಮಾಡಿ. ಏನ್ ಹೇಳ್ತಾ ಇದ್ದಾರೆ ಚಿನ್ನ ಮರಿ? ಅದು ಅಲ್ಲಿ ವಾಶ್ರೂಮ್ ಹತ್ರ ಯಾರೋ 3 ಜನಕ್ಕೆ ಸರಿಯಾಗಿ ಹೊಡೆದ್ಬಿಟ್ಟಿದ್ರಂತೆ. 3 ಜನ ಬಿದ್ದಿದ್ರಂತೆ, ಅದನ್ನ ಹೇಳ್ತಾ ಇದ್ದಾನೆ. ಈಗ ಅವ್ರ ಬಗ್ಗೆ ನಾವು ಚಿಂತೆ ಮಾಡಿ ಏನು ಉಪಯೋಗ ಹೇಳಿ. ಈಗ ನಿಮ್ಗೆ ಕುಡಿಯೋಕೆ ಏನ್ ತರಿಸ್ಲಿ? ಜ್ಯೂಸ್ ತರಿಸ್ಲಾ? ಜ್ಯೂಸ್ ಸರಿ ತಗೊಳ್ಳಿ. ಚಿನ್ನಿ ಮರಿ ನಿಮ್ಗೆ? ಅಯ್ಯೋ ಏನು ಬೇಡ, ಮೊದ್ಲು ಆರ್ಡರ್ ಮಾಡಿರೋದನ್ನ ಖಾಲಿ ಮಾಡ್ಬೇಕು, ತಿನ್ನಿ. ಓಕೆ. ಸಿದ್ದು, ಏನ್ ಸಿದ್ದು ಇಬ್ರು ಎಲ್ಲೋ ಹೊರಗೆ ಹೋಗಿ ಬರ್ತಿದ್ದೀರಾ? ಅದೇ ಅದಕ್ಕೆ ಖುಷಿ ಸ್ಕೂಲಲ್ಲಿ ಮೀಟಿಂಗ್ ಇತ್ತಲ್ವಾ, ಅಲ್ಲಿಗೆ ಹೋಗಿದ್ಮು. ಇವನೇನು ಆರಾಮಾಗ ಮಗುಗೆ ಅಪ್ಪ ಆಗಿ ಹೆಂಡತಿ ಜೊತೆ ಚೆನ್ನಾಗಿರೋ ಥರ ಇದೆ. ಯಾಕದ್ಗೆ ಏನು ಮಾತಾಡ್ತಾನೆ ಇಲ್ವಲ್ಲ? ಅಲ್ಲ ಸಿದ್ದು, ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಿದೆ. ಅತ್ತೆ ಭಾವನ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ. ಹೀಗಿರುವಾಗ ನೀವಿಬ್ರು ಯಾವಾಗಲೂ ಈ ಒಟ್ಟೊಟ್ಟಿಗೆ ಓಡಾಡ್ತಿದ್ದೆ, ಅದರಲ್ಲೂ ಖುಷಿ ಸ್ಕೂಲ್ಗೂ ಹೋಗಿ ಬಂದಿರ ಅಂತ ಗೊತ್ತಾದ್ರೆ ಪಾಪ ಅತ್ತೆಗೆ ಬೇಜಾರಾಗಲ್ವಾ? ಅಯ್ಯೋ ಏನು ಹೇಳಿ ಅದಕ್ಕೆ, ಅವ್ವ ಯಾವಾಗಲೂ ಏನಾದರೂ ಒಂದು ಅಂತಾನೆ ಇರ್ತಾಳೆ. ನಾನು ಹೇಳೋಷ್ಟು ಹೇಳ್ದೆ, ಅರ್ಥನೇ ಮಾಡ್ಕೋತಿಲ್ಲ, ಅದಕ್ಕೆ ಸುಮ್ಮನಾಗ್ಬಿಟ್ಟಿವ್ನೆ. ಅಲ್ಲ ಸಿದ್ದು, ಹಾಗೆ ಅಂತ ನೀವಿಬ್ರು ಹೀಗೆ ಓಡಾಡ್ಕೊಂಡಿದ್ರೆ ಯಾರಿಗೂ ಮನೇಲಿ ಗೌರವನೇ ಕೊಡ್ತಾ ಇಲ್ಲ ಅಂತ ಅನ್ಕೋತಾರೆ. ಅತ್ತೆ ಮಾವ ಇಬ್ಬರಿಗೂ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಇದೆಲ್ಲ ಇನ್ನು ನುಸಿ ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಯ್ತದೆ. ಅಲ್ಲಿ ಗಂಟ ನಾನು ಕಾಯ್ತೀನಿ. ನಾನು ಅಷ್ಟೇ ಸಿದ್ದು, ಯಾವಾಗ ಇದೆಲ್ಲ ಸರಿ ಹೋಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಯಾಕೋ ಮನೆ ವಾತಾವರಣ ಹೀಗಿರೋದು ನನಗೊಂಚೂರು ಇಷ್ಟ ಆಗ್ತಿಲ್ಲ. ಏನು ಮಾಡೋಕ್ಕಾಗದು ಅದಕ್ಕೆ? ಈಗ ಬಿರುಗಾಳಿ ಬಂದೋದ್ಮೇಲೆ ಅದು ತಣ್ಣಗಾಗೋದಕ್ಕೆ ಹೊಸಿ ಟೈಮ್ ತಗೋತದೆ, ಆಮೇಲೆ ವಾತಾವರಣ ಅದಕ್ಕದೇ ಸರಿ ಹೋಗ್ತದಲ್ವೇ? ಇದು ಅಷ್ಟೇ. ಏನಾನು ಮಾತಾಡ್ತಿದ್ದಾನೆ. ಹೀಗೆ ನೈಸಾಗಿ ಇಲ್ಲೇ ಸೆಟ್ಲ್ ಆಗೋ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದಾನ? ಮೊದಲು ಇವನ್ನ ಮನೆಯಿಂದ ಆಚೆ ಹಾಕಬೇಕು, ಇಲ್ಲ ಅಂದರೆ ನನಗೊಳಗಾಲ ಇರಲ್ಲ. ಅಜ್ಜಿ, ನಾವು ಹೊರಗೆ ಹೋಗಿದ್ದಾಗ ಹೇಗೆ ಟೈಮ್ ಪಾಸ್ ಮಾಡಿದೆ? ನೀನು ಕೊಟ್ಟೋಗಿದ್ದನ್ನು ನೋಡ್ಕೊಂಡು
ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ನೋಡಿದ್ರ ಅಜ್ಜಿ, ನೀವೇ ಇಷ್ಟು ಅಡಿಕ್ಟ್ ಆಗಿದ್ದೀರಿ. ಇನ್ನು ಸಣ್ಣ ಮಕ್ಕಳು ಅಡಿಕ್ಟ್ ಆಗದೆ ಇರ್ತಾರ? ಹಾಗೇನಿಲ್ಲ. ಮನೆಯಲ್ಲಿ ಯಾರಾದ್ರು ಇದ್ದಿದ್ರೆ ಗಮನ ಆ ಕಡೆ ಹೋಗಿರೋದು. ನೀವಿರ್ಲಿಲ್ಲ, ಅದಕ್ಕೆ ಅದನ್ನು ನೋಡ್ತಿದ್ದೆ. ಏನು ಅಣ್ಣ ನೀನು ಯಾವಾಗಲೂ ಕೆಲಸ 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 ಅಂತಿರ್ತೀಯ? ಏನು ಅಷ್ಟು ದೊಡ್ಡ ಕೆಲಸನಾ ನಿಂದು? ನೋಡಲ್ಲಿ ಅವ್ರು ಅಷ್ಟು ಕೆಲಸ ಇದ್ಕೊಂಡು ಎಲ್ಲ ಬಿಟ್ಟು ರಜಾ ಹಾಕಿ ನಿಮ್ಮ ಜೊತೆ ಇರಬೇಕು ಅಂತ ಇದ್ದಾರೆ. ನೀನು ನೋಡಿದ್ರೆ ಹೋಗ್ಬೇಕು ಹೋಗ್ಬೇಕು ಅಂತೀಯಲ್ಲ, ಅವ್ರಿಗಿಂತ ದೊಡ್ಡ ಕೆಲಸನಾ? ಚಿನ್ನು ಮರಿ, ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಿ ನೀವು? ಎಲ್ರಿಗೂ ಅವ್ರವ್ರ ಕೆಲಸ ದೊಡ್ಡದೇ ಅಲ್ವಾ? ಈಗ ನಾನು ಕಂಪ್ನಿ ಮಾಲೀಕ, ನಾನು ಎಷ್ಟು ದಿನ ಬೇಕಾದ್ರೂ ರಜಾ ಹಾಕೋಬಹುದೇನೋ. ಆದರೆ ಇನ್ನೊಬ್ರು ಕೆಲಸ ಮಾಡೋರು ಹಾಗೆ ರಜಾ ಹಾಕೋದು ಕಷ್ಟ ಆಗುತ್ತಲ್ವಾ? ಏನ್ರಿ ನೀವು ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೀರಲ್ಲ? ಅಯ್ಯೋ ಜಾನು ಅವರೇ, ಹಂಗಲ್ಲ. ಕೆಲಸ ಅಷ್ಟೇ ಅಲ್ಲ, ಅಲ್ಲಿ ಅವ್ವನೂ ಒಬ್ಳೇ ಇರ್ತಾಳೆ. ಅವಂಗೊಬ್ಳಿಗೇನೆ ಅಂಗಡಿ ಮನೆ ಎಲ್ಲ ನೋಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಯ್ತದಲ್ವಾ? ಅದಕ್ಕೆ ನಾವು ಹೋಗಿದ್ರೆ ಚೆನ್ನಾಗಿರೋದು. ಇಬ್ರು ಒಂದೇ ತರ ಅಂತ ಅವಾಗ ಅವಾಗ ಪ್ರೂವ್ ಮಾಡ್ಕೋತಾನೆ ಇರ್ತೀರ. ಆದ್ರೆ ಇವಾಗ್ಲೇ ನಿಮ್ಮನ್ನ ಕಳ್ಸೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಇವತ್ತು ರಾತ್ರಿ ಇಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಹೋಗಿ. ಇಲ್ಲಿ ನೋಡು, ಅಮ್ಮನೇ ಫೋನ್ ಮಾಡ್ತಿದ್ದಾರೆ, ಇರು. ಹಲೋ ಅಮ್ಮ. ಜಾನು, ಚೆನ್ನಾಗಿದೆಯಮ್ಮ? ಅತ್ತೆ, ವೆಂಕಿ, ಚೆಲ್ವಿ ಎಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಅವ್ರು ಬಂದು 3 ದಿವಸ ಆಯ್ತು. ಇವತ್ತು ವಿಚಾರಿಸ್ಕೋತಾ ಇದೀಯ ನೀನು ಅವ್ರನ್ನೆಲ್ಲ? ನಿನಗೆ ಗೊತ್ತಲ್ಲ ಜಾನು, ಮನೇಲಿ ತುಂಬಾ ಕೆಲಸ ಇತ್ತು. ಫೋನ್ ಮಾಡೋಣ ಅನ್ಕೋತೀನಿ, ಯಾವುದೋ ಕೆಲಸ ಹಚ್ಕೊಂಡು ಮರ್ತೇ ಹೋಗ್ಬಿಡ್ತೇನೆ. ಈಗ ನಿಮ್ಮಪ್ಪನೂ ಕೆಲಸದಲ್ಲಿ ಇರ್ತಾರಲ್ಲ, ಅವ್ರಿಗೂ ಫೋನ್ ಮಾಡೋಕ್ಕಾಗಿಲ್ಲ. ಬೇಜಾರು ಮಾಡ್ಕೋಬೇಡ. ಸರಿ ಬಿಡು, ಬರೀ ಫೋನಲ್ಲಿ ವಿಚಾರಿಸ್ಕೊಳ್ಳೋದೇ ಆಯ್ತು. ಅಲ್ಲಮ್ಮ, ನಿಮಗೆ ನನ್ನ ನೋಡಬೇಕು ಅಂತ ಅನಿಸ್ತಾನೆ ಇಲ್ವಾ? ಯಾವಾಗ ಬರ್ತೀರಮ್ಮ? ಬರ್ತೀವಿ ಜಾನು. ಭಾವನಾ ಈಗ ಇಲ್ಲದೆ ಇರೋದ್ರಿಂದ ಖುಷಿ ನೋಡ್ಕೊಳ್ಳೋ ಜವಾಬ್ದಾರಿನೂ ನಮ್ಮ ಮೇಲೆ ಇದೆ. ಅವಳಿಗೀಗ ಎಕ್ಸಾಮ್ ನಡೀತಿದೆ. ಎಕ್ಸಾಮ್ ಮುಗ್ದು 2 ದಿನ ರಜಾ ಸಿಗುತ್ತಲ್ಲ, ಆಗ ಬರ್ತೀವಿ. ಏನೋ ಹೇಳಿ ತಪ್ಪಿಸ್ಕೊಂಡ್ಬಿಡೋದು. ಬರ್ತೀವಿ ಅಂದ್ವಲ್ಲ, ಯಾಕೆ ಕೋಪ ಮಾಡ್ಕೋತೀಯ? ಅಳಿಯಂದ್ರೆ ಹೇಗಿದ್ದಾರೆ? ಚೆನ್ನಾಗೇ ಇದ್ದಾರೆ. ಆದರೆ ಇಲ್ಲಿ ವೆಂಕಿ ಅಣ್ಣ ಮಾತ್ರ ನಡ್ಕೋತಾ ಇರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಯಾಕಮ್ಮ? ವೆಂಕಿ ಏನ್ ಮಾಡ್ದ? ಏನ್ ಮಾಡ್ದಾನ? ಬಂದಾಗಿಂದ ಕೆಲ್ಸಕ್ಕೆ ಹೋಗ್ಬೇಕು ಅಂತಾನೆ ಇದ್ದಾನೆ. 1-2 ದಿವಸ ಇದ್ದು ಹೋಗು ಅಂದ್ರೆ ಕೇಳ್ತಾನೆ ಇಲ್ಲ. ಇವತ್ತಿದ್ದು ನಾಳೆ ಬೆಳಗ್ಗೆ ಹೋಗೋಣ ಅಂದ್ರೆ ಅದಕ್ಕೂ ಹೋಗ್ತಾ ಇಲ್ಲ. ಅದಕ್ಕೆ ನಾನೀಗ ವಿಡಿಯೋ ಕಾಲ್ ಮಾಡ್ತೀನಿ, ನೀನೇ ಅವನಿಗೆ ಹೇಳು ಸ್ವಲ್ಪ. ಸರಿ, ವೀಣಾ ನಂಬರ್ಗೆ ಮಾಡಮ್ಮ, ಅದ್ರಲ್ಲಿ ಮಾತಾಡ್ತೀನಿ. ಮಾಡ್ತೀನಿ. ಜಾನು, ವೆಂಕಿ ಯಾಕೋ ಹೊರಡ್ತೀನಿ ಅಂತಿದ್ಯಂತೆ? ನೀನು ಈಗಲೇ ಬಂದ್ರೆ ಅವಳಿಗೆ ಬೇಜಾರಾಗಲ್ವಾ?
ಆಯ್ತು, ಇವತ್ತು ಒಂದಿನ ಇದ್ದು ಬೆಳಗ್ಗೆಗೆ ಬಾ. ಇಲ್ದೆ ಹೋದ್ರೆ ಜಾನು ಬೇಜಾರು ಮಾಡ್ಕೋತಾಳೆ, ಸರಿನಾ? ಜಾನು, ನಾನು ಮತ್ತೆ ಫೋನ್ ಮಾಡ್ತೀನಿ. ಅತ್ತೆನ ಹುಷಾರಾಗಿ ನೋಡ್ಕೋ. ಸರಿ ಸರಿ, ಬಾಯ್ ಅಮ್ಮ. ಥ್ಯಾಂಕ್ ಯು. ನಿಂಗೆ ನಾನು ಹೇಳಿದ್ರೆ ಒಪ್ಕೊಳಕ್ಕಾಗಲ್ಲ, ಅಮ್ಮ ಹೇಳಿದ್ರೆ ಒಪ್ಕೊಳ್ತೀಯಾ? ಶಂಕರಿಂದ ಬಂದ್ರೇನೆ ತೀರ್ತಾನ. ತಾಯಿಗೆ ತಕ್ಕ ಮಗ. ಏನಣ್ಣ ಆಗ್ಲೇ ಕೆಲಸ ಶುರು ಹಚ್ಕೊಬಿಟ್ಟಿದ್ದೀರಾ? ಇದನ್ನೆಲ್ಲ ನೀವ್ಯಾಕೆ ಮಾಡ್ತೀರಾ? ಬಿಡಿ, ನಮ್ಮ ಹುಡುಗರು ಮಾಡ್ತಾರೆ. ಅಯ್ಯೋ ಪರವಾಗಿಲ್ಲ ಮೇಸ್ತ್ರಿ, ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡೋದಕ್ಕಿಂತ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ನನ್ನ ಮನ್ಸಿಗೂ ಏನೋ ಒಂಥರ ಖುಷಿ ಆಗುತ್ತೆ. ತುಂಬಾ ಒಳ್ಳೆಯವರಾಗ್ಬಿಡಿ ಅಣ್ಣ, ಬರ್ದು ತಿನ್ಬಿಡ್ತಾರೆ. ಅದರಲ್ಲೂ ನಮ್ಮ ಓನರ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನೀವು ಎಷ್ಟು ಕೆಲಸ ಮಾಡ್ತೀರೋ ಮಾಡಿಸ್ಕೊತಾನೇ ಇರ್ತಾರೆ, ಆದ್ರೆ ನಯಾ ಪೈಸಾ ಸಂಬಳ ಜಾಸ್ತಿ ಮಾಡೋದಿಲ್ಲ. ಇರ್ಲಿ ಬಿಡು ಮೇಸ್ತ್ರಿ, ಜೀವನದಲ್ಲಿ ಮಾಡೋದಕ್ಕೆಲ್ಲ ದುಡ್ಡೇ ಬರಬೇಕು ಅಂತ ನಿರೀಕ್ಷೆ ಮಾಡಿದ್ರೆ ತಪ್ಪಾಗುತ್ತೆ. ಮಾಡೋ ಕೆಲಸ ಮನಸ್ಸಿಗೆ ತೃಪ್ತಿ ಕೊಟ್ಟರೆ ಅಷ್ಟೇ ಸಾಕು. ಇರಲಿ ಮೇಸ್ತ್ರಿ, ಇನ್ನೊಂದು 10 ನಿಮಿಷ ಇರ್ತೀಯ ಅಲ್ವಾ? ಇರ್ತೀನಿ. ನಮ್ಮ ಹುಡುಗರೆಲ್ಲ ಕೈ ಕಾಲು ತೊಳ್ಕೊ ಬರಬೇಕು. ಯಾಕೆ? ಅದು ಒಂಚೂರು ಇಲ್ಲೇ ಹೋಗಿ ಒಂದು 5 ನಿಮಿಷ ಒಂದು ಕಾಫಿ ಕುಡ್ಕೊಂಡು ಬಂದ್ಬಿಡ್ತೀನಿ. ನೀವೆಲ್ಲ ಹೋದ್ಮೇಲೆ ನಾನು ಹೋಗೋಕ್ಕಾಗಲ್ಲ, ಅದಕ್ಕೆ. ಸರಿ. ಕೆಲಸ ಎಲ್ಲ ಮುಗಿತಾ? ಏನ್ ಸರ್ ಇಷ್ಟೊತ್ತಿನಲ್ಲಿ ಈ ಕಡೆ? ನಂದು ಜಾಗಕ್ಕೆ ನಾನು ಬರೋದಕ್ಕೆ ನಿಮ್ ಪರ್ಮಿಷನ್ ತಗೋಬೇಕಾ? ಹಾಗೇನಿಲ್ಲ ಸರ್, ಯಾವತ್ತೂ ಇಷ್ಟೊತ್ತರಲ್ಲಿ ಬರೋದಿಲ್ವಲ್ಲ, ಅದಕ್ಕೆ ಕೇಳಿದೆ. ಅದು ಸರಿ, ಇವತ್ತು ಎಷ್ಟು ಮೂಟೆ ಸಿಮೆಂಟ್ ಹೊಡಿತು? ಮರಳು ಸಾಕ, ಇನ್ನೂ ತರಿಸ್ಬೇಕಾ? ಸದ್ಯಕ್ಕೆ ಸಾಕಾಗುತ್ತೆ, ಬೇಕು ಅಂದ್ರೆ ಹೇಳ್ತೀನಿ ಸರ್. ಸರಿ ಸರಿ. ಎಲ್ಲಿ ವಾಚ್ಮ್ಯಾನು ಬಂದಿಲ್ವಾ ಇನ್ನು? ಬಂದಿದ್ದಾರೆ ಸರ್, ಈಗ ತಾನೇ ಕಾಫಿ ಕುಡ್ಕೊ ಬರ್ತೀನಿ ಅಂತ ಹೋದ್ರು. ಈ ಶೋಕಿ ಬೇಗ ಬರಕ್ಕೆ ಹೇಳಿ. ಅದ್ಯಾರೋ ಭಾಳ ಬಿಲ್ಡಪ್ ಕೊಟ್ಟಿದ್ದೀರಲ್ಲ ನೀವು, ನೋಡೋಣ ಅದು ಯಾರು ಅಂತ. ಅಣ್ಣ, ಓನರ್ ಬಂದಿದ್ದಾರೆ, ನಿಮ್ಮನ್ನು ನೋಡ್ಬೇಕಂತೆ, ಬನ್ನಿ. ಬರ್ತಿದಾರಂತ? ಬರ್ತಿದ್ದಾರೆ ಸರ್. ಹೆಂಗೆ ಮನುಷ್ಯ ನಿಯತ್ತಿದ್ಯಾ? ಸರ್, ನಿಯತ್ತಂದ್ರೆ ಆ ಮನುಷ್ಯನ ಕಡೆ ಬೆರಳು ಮಾಡಿ ತೋರಿಸ್ಬೇಕು, ಅಷ್ಟು ಒಳ್ಳೆ ವ್ಯಕ್ತಿ. ನೀವು ಹೇಳ್ದಾಗೆ ಅವ್ರಿಗೆ 11,000 ರೂಪಾಯಿ ಒಪ್ಸಿದ್ದೀನಿ, ಆದರೆ ಅವ್ರು ಕೆಲಸ ಮಾಡೋದು ನೋಡಿದ್ರೆ ಇನ್ನೂ 2,000 ರೂಪಾಯಿ ಹೆಚ್ಚಿಗೆ ಕೊಡ್ಬೋದು ಅನಿಸುತ್ತೆ. ಸಾಕು ಸುಮ್ಮನೆ ರೀ, ನೀವು ನಾನು ಬಿಟ್ಟು ಬೇರೆಯವ್ರು ಎಲ್ಲರೂ ಒಳ್ಳೆಯವ್ರೆ. ಅವ್ರ ಎದುರುಗಡೆ ಈ ಮಾತನ್ನೆಲ್ಲ ಹೇಳಕ್ ಹೋಗ್ಬೇಡಿ, ನಿಮ್ದು ಒಳ್ಳೆ ಕತೆ. ಹೇಳಪ್ಪ. ಯಾಕೋ ಈಗಲೇ ಬರ್ಬೇಕಾ? ಸರಿ ಬರ್ತೀನಿ ಬಿಡು. ಹಾಂ, ನನ್ನ ಫ್ರೆಂಡು ಅರ್ಜೆಂಟ್ ಬರೋಕ್ಕೆ ಹೇಳ್ತೀಯಾನೆ, ನನಗೆ ಹೊಡ್ತೀನಿ. ಆ ವಾಚ್ಮನ್ ನಾಳೆ ಇನ್ಯಾವತ್ತಾದ್ರೂ ಮೀಟ್ ಮಾಡ್ತೀನಿ. ಓಕೆ, ಬರಲಾ? ಹುಷಾರು. ಹಾಂ ಸರ್. ಅಲ್ಲ ಸರ್, ಇನ್ನು ಒಂದು 5 ನಿಮಿಷ. ಇನ್ನೊಂದ್ಸಲ ಮೀಟ್ ಮಾಡ್ತೀನಿ ರೀ. ಒಳ್ಳೆ ಕತೆ ಸರ್. ಸರಿ ಸರಿ, ಇವಾಗೆಲ್ಲ ರೆಡಿ ಆಯ್ತಲ್ಲ, ಟೀಮ್ ಮಾಡ್ಬಿಡೋಣ. ನಾನು ಅದಕ್ಕೆ ಒಂದು ಟೀಮು, ನೀವಿಬ್ರು ಒಂದು ಟೀಮ್. ಗರ್ಲ್ಸ್ ವರ್ಸಸ್ ಬಾಯ್ಸ್. ಸ್ಟಾರ್ಟ್ ಮಾಡಿ.
ಈ ಫೋಟೋ ಇಲ್ಲಿಗೆ ಹೇಗೆ ಬಂತು? ಇವ್ರ ಅಜ್ಜಿಗೆ ತೋರಿಸುವಾಗ ಮರ್ತು ಇಲ್ಲೇ ಇಟ್ಬಿಟ್ರ ಹೇಗೆ? ಹೋದ್ ಸರಿ ಬಂದಾಗಲೇ ಇದನ್ನ ನೋಡಿ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಈಗ ಮತ್ತೆ ಅದೇ ರಾಗ ಹಾಡ್ತಾರೋ ಏನೋ. ನೀವು ಏನು ಹೇಳ್ತಾ ಇದ್ದೀರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಅವನೊಂದು ಹುಡುಗನ್ನ ತೋರ್ಸದ್ನಲ್ಲ, ಅವನಿಗೆ ಎಲ್ಲಿದ್ದಾನೆ ಅಂತ ಕೇಳ್ತಾ ಇದ್ದಾನೆ. ಅದೇ ಯಾಕೆ 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 ಅಂತ ಕೇಳ್ತಿದ್ದಾರೆ. ಎಲ್ಲಿದ್ದಾನೆ ಗೊತ್ತಾ? ಅವನ ಜೊತೆ ನಾನು ಮಾತಾಡಬೇಕು ಅಂತಿದ್ದಾನೆ. ಓ ಗಾಡ್, ಈಗ ನಾನೇನೋ ಹೇಳೋದು, ಇವ್ರು ಅದನ್ನೇ ನಿಜ ಅಂತ ಅಂದ್ಕೊಳ್ಳೋದು, ನನ್ನ ಹಿಂದೆ ಬೀಳೋದು, ಅದೆಲ್ಲ ಏನೂ ಬೇಡವೇ ಬೇಡ. ಗೊತ್ತಿಲ್ಲ ಅಂತ ಹೇಳ್ಬಿಡೋಣ. ನೋಡಿ, ಈ ಫೋಟೋ ತೆಗೆದು ತುಂಬ ವರ್ಷ ಆಗೋಗಿದೆ. ಈಗ ಯಾರು ಎಲ್ಲಿದ್ದಾರೆ ನನಗೂ ಗೊತ್ತಿಲ್ಲ. ಈ ಹುಡುಗ ಎಲ್ಲಿದ್ದಾನೆ ಅದು ನನಗೆ ಗೊತ್ತಿಲ್ಲ. ಯಾಕೆ ಅವನ ಬಗ್ಗೆ ಕೇಳ್ತಾ ಇದ್ದೀರಿ?